ರಿಟ್ ಫೈಲ್ ಮಾಡಿದ ತಕ್ಷಣ ಇದಕ್ಕೆ ಸ್ಟೇ ಕೊಟ್ರಾ? ಹೈಕೋರ್ಟ್ ತೀರ್ಪಿಗೆ ಸ್ಟೇ ಕೊಟ್ಟಿದಾರಾ ಮಾಡಿ ತಪ್ಪು ಅಂತ? ಹೈಕೋರ್ಟ್ ತೀರ್ಪಿಗೆ ಜಾರಿಯಲ್ಲಿದೆ. ಇವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಹೋಗ್ಲಿ, ನಮ್ದು ಅಭ್ಯಂತರ ಇಲ್ಲ. ಸುಪ್ರೀಂ ಕೋರ್ಟ್ ಇದನ್ನ ಹೈಕೋರ್ಟ್ ಮಾಡಿರೋ ತಪ್ಪು ಅಂತ ಹೇಳಿದ್ಯಾ? ಇದು ವಿಡ್ರಾ ಮಾಡ್ಬೇಕು ಅಂತ ಹೇಳಿದ್ಯಾ? ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಕರ್ನಾಟಕ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯ ಎಂಬ ಆದೇಶವನ್ನು ಬಿಜೆಪಿ ಸರ್ಕಾರ ಈ ಹಿಂದೆ ತಂದಿತ್ತು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಅನುಮತಿ ನೀಡಿರುವುದನ್ನು ವಿರೋಧಿಸಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಇಂದು ಸುದ್ದಿಗೋಷ್ಠಿಯಲ್ಲಿ ಗುಡುಗಿದ್ದಾರೆ. ಶಾಂತವಾಗಿರುವ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಎಂಬ ಕೋಮುಗಲಭೆ ಸೃಷ್ಟಿಸುವಂತಹ ಆದೇಶ ಈ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಕೇಸರಿಮಯವಾಗಲಿದೆ ಹಾಗೂ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ಈ ನಿರ್ಧಾರದಿಂದ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಕೊನೆ ಸರ್ಕಾರವಾಗಲಿದೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ಈಗ ಬಂದಿರೋದು ಕರ್ನಾಟಕ ರಾಜ್ಯದ ಹಿಜಾಬ್ ಆದೇಶ, ಬಿಜೆಪಿ ಸರ್ಕಾರ ತಂದಂತ ಹಿಜಾಬ್ ಕಾನೂನ ಆದೇಶವನ್ನ ವಿಡ್ರಾ ಮಾಡಿ ಅಲ್ಲಿ ಹಿಜಾಬ್ ಹಾಕ್ಬೇಕು ಅಂತ ತಂದೆ ಇರ್ತಾನೆ ಇವಾಗ ಆದೇಶ. ಇದ್ರ ಬಗ್ಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಇಡೀ ರಾಜ್ಯದ ಎಲ್ಲ ಶಾಲೆ ಕಾಲೇಜುಗಳು ಕೂಡ ಕೇಸರಿಮಯ ಆಗತ್ತೆ. ಇಡೀ ರಾಜ್ಯದ ಕೇಸರಿಮಯ ವಿದ್ಯಾರ್ಥಿನಿಗಳು, ಯುವಕರು ಒಂದ್ ರೀತಿ ಹಿಂದುತ್ವದ ಬಗ್ಗೆ ಜಾಗೃತಿ ಆಗ್ತಾರೆ. ಬರುವಂತ ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಿರ್ನಾಮ ಆಗತ್ತೆ, ಹಿಂದುತ್ವದ ಸರ್ಕಾರ ಬರುತ್ತೆ, ಕೇಸರಿಮಯ ಸರ್ಕಾರ ಬರುತ್ತೆ. ಸಂವಿಧಾನದ ಬಗ್ಗೆ, ಕಾನೂನು ಬಗ್ಗೆ ಮಾತಾಡ್ತಾರಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಮಂತ್ರಿಗಳು, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಶಾಂತವಾಗಿರಂತ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಮುಸ್ಲಿಂ ಅವರ ಮಧ್ಯೆ ಗುಂಪು ಘರ್ಷಣೆಗೆ, ಕೋಮು ಗಲಭೆಗೆ ಕಾರಣ ಆಗುವಂತ ತೀರ್ಮಾನ ನಿನ್ನೆ ತಗೊಂಡಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲಿ ಈ ಆದೇಶ ಕಾಂಗ್ರೆಸ್ ಕೊನೆ ಸರ್ಕಾರ ಆಗತ್ತೆ. ಈ ಕೊನೆ ಸರ್ಕಾರದ ಕೊನೆ ಆದೇಶ ಕೂಡ ಇದಾಗತ್ತೆ.